You're a superhero. ಎಲ್ಲರಿಗೂ ಆರಾಮ್ ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಪ್ರಿವ್ಯೂ ವಿಡಿಯೋ ನೋಡಲ್ಲ ಈ ರೀತಿ ಒಂದು ಲವ್ ಸಾಂಗ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂತ ಒಂದರಲ್ಲಿ ಹೇಳ್ಕೊಡ್ತೀನಿ. ನೀವು ನಮ್ಮ ವಿಡಿಯೋ ಸ್ಕಿಪ್ ಮಾಡಿದ್ರೆ ಮತ್ತೆ ಏನಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬೆಲ್ ಬಟನ್ನ ಆಲಲ್ಲಿ ಇಟ್ಕೊಳ್ಳಿ. ನೀವು ಬೆಲ್ ಬಟನ್ನ ಆಲಲ್ಲಿ ಇಟ್ಕೊಂಡು ನಾವು ಅದೇ ಹಿಡಿಯೋಕ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋಗೆ ಬಳಸಿರೋ ಪ್ರಿಸೆಟ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ ಆಲ್ ಮೀಟರ್ ಸಿಗ್ತಾ ಹೋಗ್ತೀವಿ ರೀ. ಓಕೆ ಫ್ರೆಂಡ್ಸ್, ಪ್ರಿಸೆಟ್ನಲ್ಲಿ ಇಂಪೋರ್ಟ್ ಮಾಡ್ಕೊಂಡಾವೆ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂತಂದರೆ ಮುಂದೆ ಎಫೆಕ್ಟಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋದಿದೆ. ಓಕೆ ಫ್ರೆಂಡ್ಸ್, ಪ್ರಿಸೆಟೆಲ್ಲ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕಡೆ ಇರೋ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಐಕನ್ ಬಾಜು ಇರೋ ಪ್ರಾಜೆಕ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾವು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಬಿಟ್ ಬೈ ಆರ್ ಎಮ್ ಸ್ಟುಡಿಯೋ ಎಡಿಟಿಂಗ್ ಅಂತ, ಒಂದು ಶೇಕ್ ಬೈ ಆರ್ ಎಮ್ ಸ್ಟುಡಿಯೋ ಎಡಿಟಿಂಗ್ ಅಂತ ಎರಡು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಆ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಯಾವುದೇ ರೀತಿ ಪಾಸ್ವರ್ಡ್ ಇರಲ್ಲ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬಿಟ್ ಬೈ ಆರ್ ಎಮ್ ಸ್ಟುಡಿಯೋ ಎಡಿಟಿಂಗ್ ಅಂತ ಈ ಪ್ರಾಜೆಕ್ಟಲ್ಲಿ ಒಂದು ಸಾಂಗ್ ಇರುತ್ತೆ. ಇದನ್ನ ನೀವೇನು ಇದು ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ರೀತಿ ಸಾಂಗ್ ಇರುತ್ತೆ. ಮತ್ತು ಇಲ್ಲಿ ಪ್ಲಸ್ಗೆ ನಮಗೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಹೋಗಿ ಇಲ್ಲಿ ನೀವು ನಾನೊಂದು ಇಮೇಜ್ನ ಕೊಟ್ಟಿರ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಆ ಇಮೇಜ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಬೇರೆ ಇಮೇಜ್ನ ಆ್ಯಡ್ ಮಾಡ್ಕೋಬೋದು. ಈ ಇಮೇಜ್ನ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಮೇಲೆ ಕಾಣೋ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫುಲ್ ಕಂಪೋಸನ್ ಏನಂತ ಕೊಟ್ಟುಬಿಟ್ರೆ ಈ ರೀತಿ ಫುಲ್ ಆಗುತ್ತೆ. ಫುಲ್ ಕಂಪೋಸನ್ ಅಂತ ಕೊಟ್ಟಾದಮೇಲೆ ಸ್ವಲ್ಪ ಇದನ್ನ ಈ ರೀತಿ ಝೂಮ್ ಔಟ್ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಈ ರೀತಿ ಲೆಫ್ಟ್ ಸೈಡ್ಗೆ ತೊಗೊಂಬನ್ನಿ. ಲೆಫ್ಟ್ ಸೈಡ್ಗೆ ತೊಗೊಂಬಂದಾದ್ಮೇಲೆ ಇದನ್ನು ಎಂಡ್ವರೆಗೂ ಅಂದರೆ ಈ ಸಾಂಗ್ ಅಂದರೆ ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ಈ ರೀತಿ ಎಂಡ್ವರೆಗೂ ಈ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತ ಈಗ ತಿಳಿಸ್ಕೊಡ್ತೀನಿ. ಎಫೆಕ್ಟ್ಸಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಗೌಸಿನ್ ಬ್ಲರ್ ಅನ್ನೋ ಒಂದು ಎಫೆಕ್ಟ್ ಇದೆ. ಆ ಎಫೆಕ್ಟ್ನ ಇಲ್ಲಿ ಸರ್ಚ್ ಮಾಡೋಣ. ಇಲ್ಲಿ ನೋಡಿ ಜಿ ಅಂತ ಹೊಡೆದ ತಕ್ಷಣ ಅಂದರೆ ಇಲ್ಲಿ ಬಂದಿದ್ದು ನೋಡಿ ಗೌಸಿನ್ ಬ್ಲರ್ ಅನ್ನೋ ಎಫೆಕ್ಟ್ನ ಈ ರೀತಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕೊಡಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕೊಟ್ಟಾದ್ಮೇಲೆ ಈ ರೀತಿ ಅದು ಬ್ಲರ್ ಆಗುತ್ತೆ. ನಮಗೆ ಸ್ವಲ್ಪ ಜಾಸ್ತಿ ಬೇಕಾಯ್ತಂದರೆ ಈ ರೀತಿ ಇಟ್ಕೊಳ್ಳೋಣ. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಸ್ಟೆಪ್ ಮುಗೀತಾದ್ಮೇಲೆ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಹೋಗಿಬಿಟ್ಟು ಒಂದು ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ಶೇಪ್ನ ಆ್ಯಡ್ ಮಾಡ್ಕೊಂಬಿಟ್ಟು ಓಕೆ ಫ್ರೆಂಡ್ಸ್, ಅಂದರೆ ಶೇಪ್ನ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಬಂದುಬಿಟ್ಟು ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ರೆ ಈ ರೀತಿ ಅದು ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಹೋಗ್ಬಿಟ್ಟು ಈ ರೀತಿ ಸೆಂಟ್ರಿಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ನಿಮಗೆ ಎಷ್ಟು ಝೂಮ್ ಬೇಕು ನೋಡೋ ಅಷ್ಟು ಝೂಮ್ನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಝೂಮ್ನ ಸೆಟ್ ಮಾಡ್ಕೊಂಬಿಟ್ಟು ನೀವು ಏನು ಮಾಡೋಕ್ಕಲ್ಲ, ಮತ್ತು ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಈ ರೆಕ್ಟ್ಯಾಂಗಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಡ್ವರೆಗೂ ಈ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ಟು ಮತ್ತು ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಹೋಗಿ ಮತ್ತೆ ಇದೇ ಇಮೇಜ್ನ ಈ ರೀತಿ ಆ್ಯಡ್ ಮಾಡ್ಕೊಂಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಬಂದುಬಿಟ್ಟು ಈ ರೀತಿ ಇದನ್ನ ಸ್ವಲ್ಪ ಝೂಮ್ನ ಕಡಿಮೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಇಮೇಜ್ ಇದೆ ಅಲ್ಲ, ಈ ಇಮೇಜ್ ಮೇಲೆ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಬಿಟ್ಟು ಈ ರೆಕ್ಟ್ಯಾಂಗಲ್ ಕೆಳಗಡೆ ತೊಗೊಂಬಂದಾದ್ಮೇಲೆ ಇವೆರಡು ಶೇಪು ಮತ್ತು ಈಗೇನು ನೆಕ್ಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡೆ ಇಲ್ಲಿ ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಟೂ ಲೇಯರ್ಸ್ ಸೆಲೆಕ್ಟೆಡ್ ಅಂತ ಹೇಳುತ್ತೆ. ಮತ್ತು ಇಲ್ಲಿ ಮೇಲೆ ಟಾಪಲ್ಲಿ 3 ಬಾಕ್ಸ್ ಇದೆ. ಆಲ್ರೆಡಿ ಸೆಂಟರ್ ಬಾಕ್ಸಲ್ಲಿ ಈ ರೀತಿ ಕ್ಲಿಕ್ ಮಾಡ್ಕೊಂಬಿಟ್ರೆ ಅದು ಒಂದು ಇಲ್ಲಿ ಗ್ರೂಪ್ ಆ್ಯಂಡ್ ಮಾಸ್ಕ್ 1 ಅಂತ ಇದೆಯಲ್ಲ, ಈ ರೀತಿ ಒಂದು ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಮೇಲೆ ನೀವೇನು ಮಾಡೋಕ್ಕಲ್ಲ, ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಎಡಿಟ್ ಗ್ರೂಪಲ್ಲಿ ಬಂದುಬಿಟ್ಟು ಈ ರೀತಿ ಇಮೇಜು ಎಲ್ಲೆಲ್ಲೋ ಆ್ಯಡ್ ಆಗಿರ್ತವೆ, ಅದಕ್ಕೆ ಅದರ ಸಲುವಾಗಿ ಈ ಇಮೇಜ್ನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಝೂಮ್ ಇನ್ನು ಝೂಮ್ ಔಟ್ ಮಾಡ್ಕೊಂಬಿಟ್ಟು ಈ ರೀತಿ ಸೆಟ್ನ ಮಾಡ್ಕೊಳ್ಳಿ.
ಓಕೆ ಫ್ರೆಂಡ್ಸ್, ಈ ರೀತಿ ಇಮೇಜ್ನ ಈ ರೀತಿ ಸೆಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಎಂಡವರೆಗೂ ಇರ್ತಿ ಇಲ್ಲಿ ಅಂದರೆ ಎಡಿಟ್ ಗ್ರೂಪಲ್ಲೇ ಇರುತ್ತೆ. ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಸ್ಟೆಪ್ ಬ್ಯಾಕ್ ಬಂದಾದಮೇಲೆ ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಬಾರ್ಡರ್ ಆ್ಯಂಡ್ ಶ್ಯಾಡೋ ಆಪ್ಷನ್ ಮೇಲೆ ಹೋಗ್ಬಿಟ್ಟು ಈ ರೀತಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಇದನ್ನು ಶ್ಯಾಡೋನ ಆನ್ ಮಾಡ್ಕೊಂಬಿಟ್ಟು ಈ ರೀತಿ ಶ್ಯಾಡೋನ ಸ್ವಲ್ಪ ಈ ರೀತಿ ಇಂಕ್ರೀಸ್ ಮಾಡ್ಕೊಂಬಿಟ್ಟು ಇಲ್ಲಿ ಮತ್ತು ಬಾರ್ಡರ್ ಆ್ಯಂಡ್ ಶ್ಯಾಡೋ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇದನ್ನು ವೈಟ್ ಇರುತ್ತೆ, ವೈಟ್ನ ಈ ರೀತಿ ಬ್ಲ್ಯಾಕ್ ಇಟ್ಕೊಂಬಿಟ್ಟು ಈ ರೀತಿ ಇದನ್ನು ಸೈಜ್ನ ಈ ರೀತಿ ಇಂಕ್ರೀಸ್ ಮಾಡ್ಕೊಂಬಿಟ್ಟು ಈ ರೀತಿ ಶ್ಯಾಡೋ ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅಷ್ಟೇ ಬ್ಯಾಕ್ ಬಂದಾದ್ಮೇಲೆ ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇವೆರಡು ಇಲ್ಲಿ ಟೆಕ್ಸ್ಟ್ ಲೇಯರ್ ಕಾಣ್ತಾ ಇದೆಯಲ್ಲ, ಈ ರೀತಿ ನಾನು ಅಂದರೆ ಟೆಕ್ಸ್ಟ್ ಲೇಯರಲ್ಲಿ ಹೋಗ್ಬಿಟ್ಟು ಈ ರೀತಿ ಈ ಇಮೇಜ್ನ ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಇವೆರಡು ಇಮೇಜ್ ಮೇಲೆ ಈ ರೀತಿ ಲಾಂಗ್ ಪ್ರೆಸ್ ಮಾಡ್ಕೊಂಬಿಟ್ಟು ಈ ರೀತಿ ಈ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಾಪಿ ಟು ಲೇಯರ್ ಅಂತ ಕೊಡಿ ಕಾಪಿ ಆಗುತ್ತೆ. ಮತ್ತು ಬಿಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಟು ಲೇಯರ್ ಅಂತ ಕೊಟ್ಬಿಡಿ, ಅದು ಪೇಸ್ಟ್ ಆಗುತ್ತೆ. ಮತ್ತು ಇಲ್ಲಿ ಎಂಡಿಗೆ ಹೋಗಿ ಇವೆರಡು ಲೇಯರ್ ಮೇಲೆ ಈ ರೀತಿ ಎರಡು ಲೇಯರ್ನ ಈ ರೀತಿ ಎಂಡ್ವರೆಗೂ ಈ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತು ಅಷ್ಟೇ ಬ್ಯಾಕ್ ಬಂದಾದ್ಮೇಲೆ ಶೇಕ್ ಬೈ ಆರಾಮ್ ಸ್ಟುಡಿಯೋ ಎಡಿಟಿಂಗ್ ಅಂತ ಇದನ್ನ ಓಪನ್ ಮಾಡ್ಕೊಂಡು ಇದ್ಮೇಲೆ ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ. ರೆಕ್ಟ್ಯಾಂಗಲ್ನ ಅಂದರೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸಲ್ಲಿ ಹೋಗಿ ಒಂದು ಆಸಿಲೇಟ್ ಅಂತ ಒಂದು ಎಫೆಕ್ಟ್ನ ಕೊಟ್ಟಿರ್ತೀನಿ. ಎಫೆಕ್ಟ್ನ ಇಲ್ಲಿ ಕಾಪಿ ಮಾಡ್ಕೊಂಡಾದ್ಮೇಲೆ ಬಿಟ್ ಬೈ ಆರಾಮ್ ಸ್ಟುಡಿಯೋ ಎಡಿಟಿಂಗ್ ಅಂತ ಬಿಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ, ಪೇಸ್ಟ್ ಆಗುತ್ತೆ. ಅದು ಈ ರೀತಿ ಎಫೆಕ್ಟ್ ಅಂದರೆ ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ನೀವೇನು ಮಾಡೋಕ್ಕಲ್ಲ, ಮತ್ತು ಸ್ಟಾರ್ಟಿಂಗ್ ಮೇಲೆ ಪ್ಲಸ್ ಆಗಿ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಹೋಗಿ ನಾನು ಈ ರೀತಿ ನಿಮಗೆ ಒಂದು ಟೆಂಪ್ಲೇಟ್ ವೀಡಿಯೋನ ಕೊಟ್ಟಿರ್ತೀನಿ. ಆ ಟೆಂಪ್ಲೇಟ್ ವೀಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದು ಒಂದು 10 ಸೆಕೆಂಡ್ ಟೆಂಪ್ಲೇಟ್ ವೀಡಿಯೋ ಇರುತ್ತೆ. ಟೆಂಪ್ಲೇಟ್ ವೀಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೊಂಬಿಟ್ಟು ಈ ರೀತಿ ಇಮೇಜ್ ಕೆಳಗಡೆ ತೊಗೊಂಡು ಗ್ರೂಪ್ ಕೆಳಗಡೆ ತೊಗೊಂಡಾದ್ಮೇಲೆ ಈ ಇದನ್ನು ಟೆಂಪ್ಲೇಟ್ ವೀಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಮೇಲೆ ಕಾಣೋ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸ್ ನಿಯರ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಬೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಬಂದುಬಿಟ್ಟು ಲೈಟನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಂತ ಕೊಟ್ಟಾದ್ಮೇಲೆ ಅದು ಬ್ಲ್ಯಾಕ್ ಎಲ್ಲ ಹೋಗಿಬಿಡುತ್ತೆ. ಹೋಗಾದ್ಮೇಲೆ ನೀವು ಏನು ಮಾಡ್ಬೇಕಲ್ಲ, ಇಲ್ಲಿ ಮುಂದೆ ಅದು 10 ಸೆಕೆಂಡ್ವರೆಗೂ ಆ್ಯಡ್ ಆಗಿರುತ್ತೆ. ನೀವು ಏನು ಮಾಡ್ಬೇಕಲ್ಲ, ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಬನ್ನಿ, ಅಂದರೆ ಸ್ವಲ್ಪ ಅದು 10 ಸೆಕೆಂಡ್ ವೀಡಿಯೋ ಎಂಡಿಗೆ ಬಂದು ಇಲ್ಲಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸರ್ಪೆಂಟ್ಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಕೊಡಿ. ಮತ್ತು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಪೇಸ್ಟ್ ಲೇಯರ್ ಅಂತ ಕೊಡಿ. ಪೇಸ್ಟ್ ಲೇಯರ್ ಅಂತ ಕೊಟ್ಟಾದ್ಮೇಲೆ ಇದೇ ರೀತಿ ಟಾಪಿಗೆ ಹೋಗುತ್ತೆ. ಇದನ್ನು ಈ ರೀತಿ ಕೆಳಗಡೆ ತೊಗೊಂಬಂದಾದ್ಮೇಲೆ ಈ ರೀತಿ ಎಂಡಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನ ಇಲ್ಲಿ ಟ್ರಾನ್ಸ್ಫರ್ ಮೇಲೆ ಹೋಗ್ಬಿಟ್ಟು ಈ ರೀತಿ ಆ್ಯಡ್ ಮಾಡ್ಕೊಂಬಿಟ್ಟು ನಿಮ್ಮ ವಿಡಿಯೋ ರೀತಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಏನು ಮಾಡ್ಬೇಕಲ್ಲ, ಸಿಂಪಲಾಗಿ ಸೆಟ್ಟಿಂಗ್ ಆಪ್ಷನ್ ಬಾಜು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ವಿಡಿಯೋ ರೆಜುಲೇಷನ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡಿ. ಎಕ್ಸ್ಪೋರ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಲೆಫ್ಟ್ ಸೈಡ್ಗೆ ಸೇವ್ ಅಂತ ಕೊಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದಾಗೆ ನೋಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನಮ್ಮನ್ನ ಇದೇ ರೀತಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.